ಅದೇ ಧರ್ಮ. ಧರ್ಮ ಬಿಟ್ಟು ನಮ್ಮ ಕುಟುಂಬದಲ್ಲಿ ಯಾರು ಬಾಳಿಲ್ಲ. ಧರ್ಮನೇ ದೇವರು, ಧರ್ಮನೇ ಎಲ್ಲ, ಧರ್ಮನೇ ನಮ್ಮ ಸರ್ವಸ್ವ ಅಲ್ಲ ಮಗ. ಇದಕ್ಕೆಲ್ಲ ನಾನೇ ಕಾರಣ. ಶಿಕ್ಷೆ ಆಗಬೇಕಾಗಿರೋದು ನನಗೆ. ಇದರ ಅವಶ್ಯಕತೆ ಇಲ್ಲ. ಈ ಮನೆ ಹಾಗೆ ಹೆಣ್ಣಿಗೆ ಒಂದು ಬೆಲೆ ಐತೆ. ಎಲ್ಲಿ ಯಾವ ಹೆಣ್ಣು ನೋವು ಪಡಬಾರ್ದು. ಅಣ್ಣ ಅಣ್ಣ, ನಾವೇನು ತಪ್ಪು ಮಾಡಿಲ್ಲ ಅಣ್ಣ. ದಯವಿಟ್ಟು ನಮ್ಮ ಮಾತು ಕೇಳು. ಏನವ ಕೇಳೋದು? ಕಣ್ಣಾರೆ ನೋಡ್ಬೇಕು, ಸುಳ್ಳು ಅಂತ ಅನ್ಕೋಬೇಕ? ಅಣ್ಣ ಅಣ್ಣ, ನೀನು ಅನ್ಕೊಳೋದು ಬೇಡ. ಆದ್ರೆ ನಮಗೂ ಏನೋ ವಿಷಯ ಹೇಳೋದಕ್ಕಿದೆ, ಅದನ್ನ ಕೇಳು ಸಾಕು. ಅಣ್ಣ, ನಾವೆಲ್ಲ ಹೆಣ್ಮಕ್ಳು, ಅದ್ರಲ್ಲೂ ನಿನ್ನ ಕೈ ತುತ್ತು ತಿಂದು ಬೆಳೆದಿರೋ ಹೆಣ್ಮಕ್ಳು. ನಮಗೆ ಮನಸತ್ವ ಜಾಸ್ತಿ ಇರ್ತೈತಣ್ಣ. ಯಾರಾದ್ರೂ ಒಬ್ರು ಅಯ್ಯೋ ಅಂದ್ರೆ ನಮ್ಮ ಕರಳು ತಾನೇ ಚುರುಕು ಅಂದೇ ಬಿಡತ್ತಣ್ಣ. ಇದನ್ನೆಲ್ಲ ಯಾರಿಂದ ಅಣ್ಣ ಕಲ್ತಿದ್ದು? ನಿನ್ನಿಂದಾನೆ ತಾನೆ. ಆ ಭಾವನೆ ನಮ್ಮಲ್ಲಿರೋದಕ್ಕೇನೆ ನಮ್ಮ ಥರನೇ ಇನ್ನೊಂದು ಹೆಣ್ಣು ಜೀವನದಲ್ಲಿ ತುಂಬ ಕಷ್ಟಪಟ್ಟಿದ್ದಾರೆ ಅಂತ ನೋವು ತಡ್ಕೊಳಕ್ಕಾಗದೆ ಅವ್ರನ್ನ ತಬ್ಕೊಂಡ್ವೆ ಹೊರತು ಅವ್ರನ್ನ ಒಪ್ಕೊಂಡಿಲ್ಲ ಅಣ್ಣ ನಾವು. ಅಣ್ಣ, ಯಾರೇನೇ ಮಾಡಿದ್ರು ನೀನು ಕ್ಷಮಿಸ್ಬಿಡ್ತೀಯ. ಆ ಗುಣ ನಿನ್ನ ನೋಡಿ ನಾವೆಲ್ಲ ಕಲ್ತಿರೋದಣ್ಣ. ಅದಿವತ್ತು ಹೊಸ ಜಾಸ್ತಿ ಕೆಲಸ ಮಾಡೈತೆ ಆಟೆಯ. ನಮ್ಮ ಅಣ್ಣನ ನಾವ್ ಯಾವತ್ತೂ ಬಿಟ್ಟು ಹೋಗೋದಿಲ್ಲ. ನಮ್ಮ ಅಣ್ಣನೇ ನಮಗೆ ಎಲ್ಲ ಅನ್ಕೊಂಡು ಬದುಕ್ತಿದೀವಿ. ಅಂಥದ್ರಲ್ಲಿ ನೀನೇ ನಮ್ಮ ಬಗ್ಗೆ ತಪ್ಪು ತಿಳ್ಕೊಂಡ್ರೆ ನಮಗೆ ಎಷ್ಟು ನೋವಾಗ್ಬೇಡ ಅಣ್ಣ. ಜಗತ್ತಲ್ಲಿ ನೀನು ಬಿಟ್ಟರೆ ನಮಗೆ ಯಾರೂ ಇಲ್ಲ ಅಣ್ಣ. ನಮ್ಮ ಕೊನೆ ಉಸಿರಿರೋವರೆಗೂ ನೀನು ಬಿಟ್ಟು ಅವ್ರನ್ನ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ನಮಗೆ. ಆಯ್ತು, ಇನ್ನೂ ನಿನಗೆ ನನ್ನ ಮೇಲೆ ನಂಬಿಕೆ ಬರಲಿಲ್ಲ ಅಂದ್ರೆ